ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ವಿ ಸರ್ ಯಶೋಪುರ ಅಕಾಡೆಮಿ ಮೈಲಾರ್. ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ 2027ನೇ ಸಾಲಿಗೆ ನವೋದಯ ಶಾಲೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದಕ್ಕೆ ಅರ್ಜಿ ಸಲ್ಲಿಸಲು ಜುಲೈ 30ನೇ ತಾರೀಕು ಕೊನೆ ದಿನ ಆಗಿದೆ ಅಂತ ನಾನು ಹೇಳಿದ್ದೆ. ಏನಾಗಿದೆ ಅಂದ್ರೆ 2027ನೇ ಸಾಲಿನಲ್ಲಿ ನವೋದಯ ಶಾಲೆಗೆ ಕರೆದಿರುವಂತಹ ಅರ್ಜಿಯಲ್ಲಿ ಕೆಲವೊಂದು ಬದಲಾವಣೆಗಳಾಗಿದ್ದಾವೆ. ಅರ್ಜಿಯಲ್ಲಿ ಆಗಿರ್ಬೋದು ಮತ್ತೆ ಪಠ್ಯದಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳಾಗಿದೆ. ಅವೇನಂತ ನಾವು ಕರೆಕ್ಟಾಗಿ ಒಂದು ಬೈ ಒಂದೊಂದು ನೋಡ್ಕೊಂತ ಹೋಗೋಣ. ಈಗ ಮೊದಲನೇದಾಗಿ ಏನಂದ್ರೆ ಲಾಸ್ಟ್ ಇಯರ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನವೋದಯ ವಿದ್ಯಾಲಯ ಸಮಿತಿಯವರು ಒಂದು ನಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೊಟ್ಟಿದ್ರು. ನೀವು ಅದನ್ನ ನಿಮ್ಮ ಶಾಲೆಯಲ್ಲಿ ಮಕ್ಕಳು ಓದುವಂತ ಶಾಲೆಯಲ್ಲಿ ಹೋಗಿ ತುಂಬಿಸ್ಕೊಂಡ್ಬಂದು ಅದನ್ನ ನೀವು ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡೋ ಕಡೆ ಕೊಟ್ಟರೆ ಏನ್ ಮಾಡ್ತಿದ್ರು, ಅವರು ಅಪ್ಲೈ ಮಾಡಿ ಕೊಡ್ತಿದ್ರು. ಬಟ್ ಈ ಸರಿ ಆ ರೀತಿ ಯಾವುದೇ ಅರ್ಜಿಯನ್ನ ಬಿಟ್ಟಿಲ್ಲ. ಹೌದಾ? ಅದಕ್ಕೋಸ್ಕರ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮಗು ಯಾವ ಶಾಲೆಯಲ್ಲಿ ಓದ್ತಿದೆ, 3ನೇ ತರಗತಿ ಯಾವ ಶಾಲೆಯಲ್ಲಿ ಓದ್ತಿತ್ತು, 4ನೇ ತರಗತಿಯನ್ನು ಯಾವ ಶಾಲೆಯಲ್ಲಿ ಓದ್ತಿತ್ತು, 5ನೇ ತರಗತಿಯನ್ನು ಯಾವ ಶಾಲೆಯಲ್ಲಿ ಓದ್ತಿತ್ತು ಅಂತ ಅವರಿಗೆ ಡೀಟೇಲ್ ಆಗಿ ಹೇಳಿದ್ರೆ ಅವರು ಅದನ್ನ ಅಪ್ಲೈ ಮಾಡಿ ನಿಮಗೆ ಕೊಡ್ತಾರೆ. ಇಲ್ಲಾಂದ್ರೆ ಏನ್ ಮಾಡ್ಬೋದು, ನೀವು ಹಳೆಯದಾದಂತ ಅರ್ಜಿಯನ್ನು ಕೂಡ ನೀವೇನ್ ಮಾಡ್ಬೋದು, ಅದೇ ಅರ್ಜಿಗೆ ತುಂಬಿಸ್ಕೊಂಡ್ಬಂದು ಕೂಡ ಕೊಡ್ಬೋದು. ಅಥವಾ ಇಲ್ಲಾಂದ್ರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ತುಂಬಿಸ್ಕೊಂಡು ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ಅದರ ಮುಖಾಂತರ ಏನ್ ಮಾಡ್ಬೋದು, ನೀವು ಅಪ್ಲಿಕೇಶನ್ ಹಾಕಿಸ್ಬೋದು. ಹೌದಾ? ಇದು ಒಂದು ಬದಲಾವಣೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈಗ ನಾವು ಹಿಂದಿನ ವರ್ಷದಲ್ಲಿ ಆಗಿರುವಂತಹ ಪ್ರಕ್ರಿಯೆ ಏನಿತ್ತು ಅಂದ್ರೆ, ವಿದ್ಯಾರ್ಥಿ 5ನೇ ತರಗತಿಯನ್ನ ಅವರ ನಿವಾಸ ಮಾಡುವಂತಹ ಜಿಲ್ಲೆಯಲ್ಲೇ ಓದ್ತಾ ಇರಬೇಕು. ಹಾಗಾದ್ರೆ ಮಾತ್ರ ಆ ವಿದ್ಯಾರ್ಥಿ ನವೋದಯ ಎಕ್ಸಾಮ್ ಅನ್ನ ಬರಲಿಕ್ಕೆ ಅರ್ಹನಾಗಿರ್ತಾನೆ ಅಂತ ಇತ್ತು. ಇವಾಗಲೂ ಕೂಡ ಅದೇ ಇದೆ. ಅದರಲ್ಲಿ ಸ್ವಲ್ಪ ಸಡಿಲಿಕೆ ಮಾಡಿದ್ದಾರೆ. ಏನಕ್ಕೆ ಸಡಿಲಿಕೆ ಮಾಡಿದ್ದಾರೆ ಅಂದ್ರೆ, ಈಗ ಜಿಲ್ಲೆಯ ಗಡಿ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ಉಂಟಾಗುತ್ತೆ. ಯಾಕಂದ್ರೆ ಅವರು ಗಡಿ ಭಾಗದಲ್ಲಿ ಇರ್ತಾರೆ, ಅವ್ರೇನ್ ಮಾಡ್ತಾರೆ, ಪಕ್ಕದ ಜಿಲ್ಲೆಗೆ ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳನ್ನ ಶಾಲೆಗೆ ಸೇರಿಸಿರ್ತಾರೆ. ಅಂತ ವಿದ್ಯಾರ್ಥಿಗಳು ಬರ್ಲಿಕ್ಕೆ ಬರಲ್ಲ. ಆ ವಿಚಾರವಾಗಿ ಏನ್ ಮಾಡ್ಕೊಂಡಿದ್ದಾರೆ, ಈಗ ನಿವಾಸ ಇರುವಂತಹ ಜಿಲ್ಲೆಯಿಂದ 10 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ವಿದ್ಯಾರ್ಥಿ ಓದ್ತಾ ಇದ್ರು ಕೂಡ ಏನ್ ಮಾಡ್ಬೋದು, ಅವನು ನಿವಾಸ ಇರುವಂತಹ ಜಿಲ್ಲೆಯ ಶಾಲೆಗೆ ಅವನ್ ಏನ್ ಮಾಡ್ಬೋದು, ಎಕ್ಸಾಮ್ ಅನ್ನ ಬರೀಬಹುದು ಅನ್ನೋದನ್ನ ಕೂಡ ಅವ್ರು ಏನ್ ಮಾಡಿದ್ರೆ, ಈ ಸರಿ ಬಂದಿರುವಂತ 2027ರ ಪ್ರಾಸ್ಪೆಕ್ಟ್ ನಲ್ಲಿ ಏನ್ ಮಾಡಿದ್ರೆ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ಹಾಕಿರ್ತೀನಿ, ನೀವು ನೋಡ್ಕೋಬಹುದು. ಓಕೆನಾ? ಇದು ಒಂದು ವಿಚಾರ ಆಯ್ತು. ನೆಕ್ಸ್ಟ್ ಇನ್ನೊಂದು ವಿಚಾರ ಏನಂದ್ರೆ, ಎಕ್ಸಾಮು ಲಾಸ್ಟ್ ಟೈಮ್ ಅಲ್ಲಿ ಏನಿತ್ತು, ಡಿಸೆಂಬರ್ 13ಕ್ಕೆ ನಡೆಸಿದ್ರು. ಆದ್ರೆ ಈ ಸರಿ ಏನ್ ಮಾಡಿದ್ರೆ ಮತ್ತೆ ಸ್ವಲ್ಪ ಹತ್ರ ತಗೊಂಡಿದ್ದಾರೆ, ನವೆಂಬರ್ 28ಕ್ಕೆ ಮಾಡಿದ್ದಾರೆ ಎಕ್ಸಾಮ್ನ. ಹಾಗಾಗಿ ಸಮಯ ಬಹಳ ಕಡಿಮೆ ಇದೆ. ವಿದ್ಯಾರ್ಥಿಗಳು ಯಾರೆಲ್ಲ ಬರ್ಲಿಕ್ಕೆ ಇಚ್ಛೆ ಇದನೋ ಅಥವಾ ಪೋಷಕರು ಯಾರೆಲ್ಲ ನಮ್ಮ ಮಕ್ಕಳನ್ನ ನವೋದಯ ಎಕ್ಸಾಮ್ ಬರ್ಲಿಕ್ಕೆ ಆಸಕ್ತಿ ಇದೆನೋ ಅವ್ರು ಏನ್ ಮಾಡ್ಬೋದು, ಹಿಂದೆ ಏನ್ ಮಾಡ್ರಿ, ನೀವು ಆನ್ಲೈನ್ ಸೆಂಟರ್ಗೆ ಹೋಗ್ಬಿಟ್ಟು ಅಗತ್ಯವಾದ ದಾಖಲೆಗಳನ್ನು ತಗೊಂಡು ಹೋಗ್ಬಿಟ್ಟು ನೀವು ಏನ್ ಮಾಡ್ಬೇಕು, ಅಪ್ಲಿಕೇಶನ್ ಹಾಕಿಸಿ. ಹಾಗಾದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ತದೆ ಸರ್? ಡಾಕ್ಯುಮೆಂಟ್ಸ್ ಏನಿಲ್ಲ, ಸಿಂಪಲ್ ಆಗಿ ವಿದ್ಯಾರ್ಥಿ ಒಂದು ಫೋಟೋ ಮತ್ತು ವಿದ್ಯಾರ್ಥಿ ಸಹಿ ಮತ್ತು ನಿಮ್ಮ ಸಹಿ, ಅದರ ಜೊತೆಗೆ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರದಲ್ಲಿ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ. ನೀವು ಯಾವ್ದಾದ್ರು ರಿಸರ್ವೇಶನ್ ಬೇಕಂದ್ರೆ ನೀವೇ ಮಾಡ್ಬೋದು, ಕಾಸ್ಟ್ ಇನ್ಕಮ್ನ ಅಪ್ಲೋಡ್ ಮಾಡ್ಬೋದು, ಬೇಕಾಗುತ್ತೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ನೀವು ನಿವಾಸಿ ಬೇಕಾಗತ್ತೆ. ಯಾವಾಗ ಬೇಕಾಗತ್ತೆ ಅಂದ್ರೆ, ನೀವು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಅನ್ನು ಎಂಟ್ರಿ ಮಾಡಿ OTP ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ನೀವು ಅಲ್ಲಿ ನಿವಾಸ ದೃಢೀಕರಣವನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಹೌದಾ? ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ರಿ. OTP ಬಂದಿಲ್ಲ ಅಂತ ಕಾರಣಕ್ಕೆ ಮಾತ್ರ ಏನ್ ಬೇಕಾಗುತ್ತೆ, ನಿಮ್ಗೆ ನಿವಾಸ ದೃಢೀಕರಣ ಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಇದು ಒಂದು ಪಾಯಿಂಟ್ ಆಯ್ತು. ಈಗ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಏನಂದ್ರೆ ಈಗ ವಿಷಯದಲ್ಲಿ ಏನಾಗಿದೆ, ಪಠ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಅದೇನಂದ್ರೆ, ಈಗ ಕಳೆದ ವರ್ಷಗಳಲ್ಲೆಲ್ಲ ಏನಿತ್ತು, ಮಾನಸಿಕ ಸಾಮರ್ಥ್ಯದಿಂದ 40 ಪ್ರಶ್ನೆಗಳು ಬರ್ತಿದ್ವು, ಗಣಿತದಿಂದ 20 ಪ್ರಶ್ನೆಗಳು ಬರ್ತಿದ್ವು, ಗದ್ಯ ಭಾಗದಿಂದ ಅಂದ್ರೆ ವ್ಯಕ್ಕಾವಳಿಯಿಂದ ಭಾಷಾ ಸಾಮರ್ಥ್ಯದಿಂದ ಕೂಡ 20 ಪ್ರಶ್ನೆಗಳು ಬರ್ತವೆ. ಟೋಟಲ್ 80 ಪ್ರಶ್ನೆಗಳಿದ್ವು. 80 ಪ್ರಶ್ನೆಗಳಿಗೆ 100 ಅಂಕಗಳಿದ್ವು. ಅಂದ್ರೆ ಒಂದು ಪ್ರಶ್ನೆಗೆ 1.25 ಅಂಕಗಳು, ಅಂದ್ರೆ 1/4 ಮಾರ್ಕ್ಸ್ ಇತ್ತು. ಈಗ ಏನು ಬದಲಾವಣೆ ಆಗಿದೆ ಅಂದ್ರೆ, 40 ಪ್ರಶ್ನೆಗಳು ಏನು ಮಾನಸಿಕ ಸಾಮರ್ಥ್ಯದಿಂದ ಬರ್ತಾ ಇದ್ವಲ್ಲ, ಅದರಲ್ಲಿ 20 ಮಾತ್ರ ಏನಾಗ್ತವೆ, ಮಾನಸಿಕ ಸಾಮರ್ಥ್ಯದಿಂದ ಬರ್ತವೆ. ಇನ್ನ ಉಳಿದ 20ಗಳನ್ನು ಏನ್ ಮಾಡಿದಾರೆ ಅಂದ್ರೆ, 4 ಮತ್ತು 5ನೇ ತರಗತಿಯ ಪರಿಸರ ಅಧ್ಯಯನ ಪಠ್ಯಕ್ರಮದಿಂದ ಪ್ರಶ್ನೆಗಳು ಬರ್ತವೆ. ಹೇಗೆ ಅಂದ್ರೆ, ಈಗ 20 ಮಾರ್ಕ್ಸ್ಗೆ ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೊದಲಿಗೆ 10 ಭಾಗಗಳಿದ್ವು. ಯಾವುದು? ಮಾನಸಿಕ ಸಾಮರ್ಥ್ಯದಲ್ಲಿ 10 ಪಾಠಗಳು ಬರ್ತಿದ್ವು. ಈಗ ಏನ್ ಮಾಡಿದ್ರೆ 5 ಪಾಠಗಳು, ಅಂದ್ರೆ ಒಂದು ಪಾಠದಿಂದ 4 ಪ್ರಶ್ನೆಗಳು, 5 ಪಾಠಕ್ಕೆ ಎಷ್ಟಾಯ್ತು, 20 ಪ್ರಶ್ನೆಗಳು ಬರ್ತವೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಮಾನಸಿಕ ಸಾಮರ್ಥ್ಯಕ್ಕೆ. ಈಗ ಪರಿಸರ ಅಧ್ಯಯನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಟ್ಟು 20 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ಏನ ಮಾಡ್ತಾರೆ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ.
ಯಾಕಂದ್ರೆ ಗೊತ್ತಿದೆ ನಿಮಗೆ ಒಂದು ಪ್ರಶ್ನೆಗೆ 4 ಉತ್ತರಗಳು ಇರ್ತವೆ, ಅದರಲ್ಲಿ ಯಾವ್ದು ಸರಿಯಾಗುತ್ತೆ ಅದಕ್ಕೆ ನೀವೇ ಮಾಡ್ಬೇಕು, ಮಾರ್ಕ್ ಮಾಡಬೇಕಾಗುತ್ತೆ. ಈಗ ಅದಂಥವು ಏನಿರ್ತವೆ ನಿಮಗೆ 15 ಪ್ರಶ್ನೆಗಳು ಇರ್ತವೆ. ಇನ್ನ 5 ಪ್ರಶ್ನೆಗಳಿಗೆ ಏನ್ ಮಾಡ್ತಾರೆ ನಿಮಗೆ, ಅಲ್ಲೂ ಕೂಡ ಏನ್ ಮಾಡ್ತಾರೆ ನಿಮಗೆ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಡ್ತಾರೆ. ಆ ಪ್ಯಾರಾಗ್ರಾಫ್ ಅನ್ನ ಆಧರಿಸಿ ಏನ್ ಮಾಡ್ತಾರೆ ನಿಮಗೆ ಕೆಳಗಡೆ ಮತ್ತು 5 ಪ್ರಶ್ನೆಗಳಿರ್ತವೆ, ಅವುಗಳಿಗೆ ಉತ್ತರ ಮಾಡ್ಬೇಕಾಗತ್ತೆ. ಈ ಒಂದು ವಿಷಯ ಏನಾಗಿದೆ, ಈ ಒಂದು 2027ನೇ ಸಾಲಿನ ಪಠ್ಯಕ್ರಮದಲ್ಲಿ ಬದಲಾವಣೆ ಆಗಿದೆ. ಉಳಿದಿರ್ತಕ್ಕಂಥ ಅಂಕಗಣಿತ ಆಗಿರ್ಬೋದು, ಗಣಿತ ಆಗಿರ್ಬೋದು, ಮತ್ತೆ ಭಾಷಾ ಸಮರ್ಥ ಏನು ಗದ್ಯ ಭಾಗ ಬರುತ್ತಲ್ಲ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ನವೋದಯವನ್ನು ಮಾಡಿಸ್ಬೇಕು ಅನ್ನೋ ಆಸಕ್ತಿ ಇರುವಂತಹ ಪಾಲಕರು ಹಿಂದೆ ಹೋಗಿ ಅರ್ಜಿ ಸಲ್ಲಿಸಿ ಅದರ ಉಪಯೋಗವನ್ನ ಪಡ್ಕೋಬೇಕು. ಅದ್ರ ಜೊತೆಗೆ ನಮ್ಮ ಅಕಾಡೆಮಿಯಿಂದ ಏನ್ ಮಾಡ್ತಿದೀವಿ, ಅಕ್ಟೋಬರ್ 1ನೇ ತಾರೀಕಿಗೆ ಏನ್ ಮಾಡ್ತಿದೀವಿ, ಒಂದು ಕ್ರಾಶ್ ಕೋರ್ಸ್ ಅನ್ನ ಮಾಡ್ತಿದ್ವಿ. ಅಕ್ಟೋಬರ್ 1ನೇ ತಾರೀಕಿಂದ ಹಿಡಿದು ನವೆಂಬರ್ 28ನೇ ತಾರೀಕು ಅಂದ್ರೆ ಅವ್ರ ಎಕ್ಸಾಮ್ ಬರೆಯಕ್ ಹೋಗೋವರೆಗೂ ಕೂಡ ಏನ್ ಮಾಡ್ತಿದ್ವಿ, ನಾವು ಒಂದು ಕ್ರಾಶ್ ಕೋರ್ಸ್ ಅನ್ನ ಮಾಡ್ತಿದೀವಿ. ಯಾರೆಲ್ಲ ಆಸಕ್ತಿ ಇದ್ದಾರೆ ಅವರೆಲ್ಲ ನಮ್ಮ ಅಕಾಡೆಮಿಗೆ ಒಂದು ಭೇಟಿ ಕೊಟ್ಟು ನಿಮ್ಮ ಮಕ್ಕಳನ್ನ ಹೆಸರನ್ನ ನೋಂದಾಯಿಸಬೇಕು ಅಂತ ಕೇಳ್ಕೊಂತೀನಿ.